ಪದ ಜಾತಿ ಸೂಚಕವಲ್ಲ, ಅದು ಶೋಷಿತ ವರ್ಗದ ಪ್ರತೀಕ. ಡಾಕ್ಟರ್ ಅರ್ಜುನ್ ಗೋಸಂಗಿ. ಗಂಗಾವತಿ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದ ಜನಾಂಗದವರ ಪ್ರತೀಕವೇ ದಲಿತ ಎಂದು ಕರೆಯಲಾಗುತ್ತಿದ್ದು, ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ಎಂದು ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ್ ಗೋಸಂಗಿ ಹೇಳಿದರು. ಅವರು ರವಿವಾರದಂದು ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಗದಗ್ ಹಾಗೂ ತಾಲೂಕು ಘಟಕ ಗಂಗಾವತಿ ಸಂಯುಕ್ತ ಆಶ್ರಯದಲ್ಲಿ ಭಾರತೀಯ ವೈದ್ಯಕೀಯ ಭವನದಲ್ಲಿ ಆಯೋಜಿಸಿದ ಅಕ್ಷರದ ಅವ್ವ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ ಸಮಾರಂಭದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಸಾವಿತ್ರಿ ಬಾಪುಲೆಯವರ ಭಾವಚಿತ್ರಕ್ಕೆ ಸೇರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಳೆದ 17 ವರ್ಷಗಳಿಂದ ಗದಗ್ ನಗರದಲ್ಲಿ ದಲಿತ ಸಾಹಿತ್ಯ ಘಟಕವನ್ನು ಸ್ಥಾಪಿಸುವುದರ ಮೂಲಕ ದಲಿತ ಸಾಹಿತ್ಯ ಚಳವಳಿಯನ್ನ ನಡೆಸುತ್ತಾ ಬದಲಾಗಿದೆ. ತೋಟದಾರ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯ ಮೂಲಕ ಆರಂಭಗೊಂಡ ರಾಜ್ಯ ಘಟಕವು ಶೋಷಣೆಗೆ ಒಳಗಾದ ಸಮುದಾಯದ ಅಭಿವೃದ್ಧಿಗೆ 10 ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಸಮ್ಮೇಳನಗಳನ್ನು ನಡೆಸುತ್ತಾ ಬರಲಾಗಿದ್ದು, ಪ್ರಸ್ತುತ ಘಟಕವು ಸಮಾನ ಮನಸ್ಕರೊಂದಿಗೆ ರಾಜ್ಯಾದ್ಯಂತ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಎಂದು ತಿಳಿಸಿದರು. ಇದಕ್ಕೂ ಪೂರ್ವದಲ್ಲಿ ಸಂವಿಧಾನದ ಪೀಠಿಕೆಯ ಪ್ರಮಾಣ ವಚನವನ್ನ ಬೋಧಿಸಲಾಯಿತು. ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸವನ್ನ ಎಚ್ಎಂ ಶೈಲಜಾ, ಸಾವಿತ್ರಿಬಾಯಿ ಪುಲೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಷಯಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸೋಮಶೇಖರ್ ಗೌಡ ಪಾಟೀಲ್, ಘಟಕದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಿಂಗಣ್ಣ ಜಂಗಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ನಟೇಶ್, ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಅಜ್ಮೀರ್ ನಂದಾಪುರ ಶಿವಕುಮಾರ್, ಮಾಲಿ ಪಾಟೀಲ್, ಕೆ ನಿಂಗಜ್ಜ ಸೇರಿದಂತೆ ಇತರರು 20ಕ್ಕೂ ಅಧಿಕ ಸಾಧಕರನ್ನ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭರತನಾಟ್ಯ ಕಾರ್ಯಕ್ರಮ ವಿಶೇಷ ಗಮನ ಸೆಳೆಯಿತು. ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನ ಎಲ್ಲ ಸಮಾನ ಮನಸ್ಕ ಬಂಧುಗಳೇ, ಹೆಚ್ಚು ಮಾತಾಡೋ ಸಮಯ ಇಲ್ಲ ಅಂತ ನನಗೆ ಗೊತ್ತಿದೆ. ನಾನು ನನ್ನ 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನ್ ಗೋಸಂಗಿ ಸರ್ ಅವರು ಮುಖ್ಯ ಭಾಷಣವನ್ನು ಮಾಡಿದಂಥ ಶೈಲಜಾ ಹಿರೇಮಠ ಆಗಲಿ, ಕೊನೆಗೆ ಮಾತಾಡಿದಂಥ ಸೋಮಶೇಖರ್ ಗೌಡರು DDPI ಸಾಹೇಬರಾಗಲಿ,
ಅವರೆಲ್ಲರ ಮಾತಿನ ಸಾರ ಏನಂತಂದ್ರೆ, ಈ ದೇಶಕ್ಕೆ ಸಾವಿತ್ರಿಬಾಯಿ ಫುಲೆ ಅಕ್ಷರ ಸಂಸ್ಕೃತಿಯನ್ನ ಹುಟ್ಟು ಹಾಕಿ ಬೆಳೆಸಿದ್ರೆ ದಲಿತ ಸಾಹಿತ್ಯ ಪರಿಷತ್ತು, ದಲಿತ ಸಾಹಿತ್ಯ ಚಳವಳಿ ಕರ್ನಾಟಕದಲ್ಲಿ ಹೊಸ ರೀತಿಯ ಸಾಕ್ಷರತೆಯನ್ನು ಬಿಟ್ಟು ಬೆಳೀತಾ ಇದೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಸರ್ಕಾರ, ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಇಡೀ ದೇಶಕ್ಕೆ, ಈ ರಾಜ್ಯಕ್ಕೆ, ಎಲ್ಲ ಸಮುದಾಯಗಳಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟರೆ, ಬರೀ ಅಕ್ಷರ ಜ್ಞಾನವನ್ನೇ ಉಳ್ಳಂತ ಮಗುರಹಿತ ಸಮಾಜಕ್ಕೆ ನಿಜವಾದ ಸಾಕ್ಷರತೆಯನ್ನ ದಲಿತ ಸಾಹಿತ್ಯ ಚಳವಳಿ ಕೊಡ್ತಾ ಬಂದಿದೆ. ಅಂತ ಸಾಹಿತ್ಯ ಚಳವಳಿಯನ್ನು ನಾವು ಮುಂದುವರಿಸಬೇಕಾಗಿದೆ. ಅಕ್ಷರ ಜ್ಞಾನದ ಜೊತೆಗೆ ಅಂತಃಕರಣವನ್ನು ಬಿತ್ತಿ ಬೆಳಿಬೇಕಾಗ್ತದೆ. ಇವತ್ತೇನು ಈ ಪ್ರಪಂಚ ಎದುರಿಸ್ತಾ ಇರ್ತಕ್ಕಂಥ ಯುದ್ಧದಾಹ ಇದೆಯಲ್ಲ, ರಕ್ತದಾಹ ಇದೆಯಲ್ಲ, ಅದು ಬೇರೆ ಬೇರೆ ದೇಶಗಳಲ್ಲಿ ಮಾತ್ರ ಇಲ್ಲ, ನಮ್ಮಲ್ಲಿ ಊರು ಕೇರಿಗಳಿದ್ದಾವೆ. ಅಂತ ಊರು ಕೇರಿಗಳಲ್ಲಿ ಮನೆಯಲ್ಲಿರ್ತಕ್ಕಂಥ ರಕ್ತದಾಹದ ವೈಷಮ್ಯದ ಸಮಾಜಕ್ಕೆ, ಮೆದುಳಿಗೆ ನಾವೆಲ್ಲರೂ ಹೊಸ ಸಾಕ್ಷರತೆಯನ್ನ ಬಿಟ್ಟು ಬೆಳೆಯಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅಂತ ನಿಟ್ಟಿನಲ್ಲಿ ನಮ್ಮ 2025-26 ಈ ವರ್ಷದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಮತ್ತು ನಮ್ಮ ಗಂಗಾವತಿಯ ತಾಲೂಕು ಘಟಕದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಇವತ್ತಿನ ಸಂದರ್ಭದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಸಂಖ್ಯೆ ಮೇಲೆ ಕಾರ್ಯಕ್ರಮವನ್ನು ಅಳೆಯೋದಲ್ಲ, ಅಲ್ಲಿ ನಡೀತಕ್ಕಂಥ ಚರ್ಚೆಗಳು, ಅಲ್ಲಿ ನಡೀತಕ್ಕಂಥ ವಿಚಾರಗಳ ಮಂಥನ ಅಂತ ಏನು ಹೇಳ್ತೀವಿ, ಅವು ನಿಜವಾಗ್ಲೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಒಳಸಂಗಿ ಅರ್ಜುನ್ ಸರ್ ಇರ್ಬೋದು, ಮತ್ತು ಶೈಲಜಾ ಮೇಡಮ್ ಅವರು ಇರ್ಬೋದು, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸ್ನೇಹಿತರು ಏನಿರಲ್ಲ, ಎಲ್ಲರ ನಿರೀಕ್ಷೆ ಒಂದೇ, ಈ ಸಮಾಜದಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳು ಆಗಬೇಕು ಅನ್ನೋದು. ವಿಜ್ಞಾನದ ಅಭಿವೃದ್ಧಿ ಬಗ್ಗೆ ನಾವು ಎಷ್ಟು ಮಾತಾಡ್ತೀವೋ, ಸಮಾಜದ ಅಭಿವೃದ್ಧಿ ಬಗ್ಗೆ ಕೂಡ ಅಷ್ಟೇ ಮಾತನಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರಲ್ಲಿ ಮನವಿ ಏನಂತಂದರೆ, ಬದಲಾವಣೆ ಸಾಧ್ಯ ಅನ್ನೋದು ಶೈಕ್ಷಣಿಕ ಕ್ರಾಂತಿಯಿಂದ ಮಾತ್ರ ಅನ್ನೋದು ನಮ್ಮೆಲ್ಲರ ಅನುಭವದಿಂದ ಬಂದಿರತಕ್ಕಂಥ ಮಾತು. ಆ ದಿಕ್ಕಿನಲ್ಲಿ ಅತ್ಯಂತ ಉತ್ತಮವಾಗಿದ್ದಂಥ ಕಾರ್ಯಕ್ರಮವನ್ನು ನಮ್ಮ ದಲಿತ ಸಾಹಿತ್ಯ ಪರಿಷತ್ತು ಮಾಡ್ತಾ ಇರೋದ್ರಿಂದ ಈ ಪ್ರಗತಿಪರ ಚಳವಳಿ ನಿರಂತರವಾಗಿರಲಿ, ನಾವು ಯಾವತ್ತಿಗೂ ಈ ಚಳವಳಿ ಜೊತೆಗೆ ನಿಲ್ತೇವೆ, ನಿಮ್ಗೆ ಎಲ್ಲರ ಜೊತೆಗೆ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿ ಕರೆದು 4 ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ ಸಾಹಿತ್ಯ ಪರಿಷತ್ತಿನ ಗೌರವವಂತ ಎಲ್ಲ ಪದಾಧಿಕಾರಿಗಳಿಗೆ ನಮಗೆಲ್ಲರೂ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಕೆಯು ಪುರುಷನ ಹಾಗೆ ಪ್ರಜೆ ಅಂತ ಹೇಳಿ ಸಾರಿ ಸಾರಿ ವರ್ಷಕ್ಕೊಮ್ಮೆ ಹೇರುವುದಕ್ಕಾದರೂ ಈ ಮಹಿಳಾ ದಿನಾಚರಣೆ ನಮಗೆ ಬೇಕಾಗಿದೆ. ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ, ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ಒಂದು ನೇತೃತ್ವದಲ್ಲಿ ಈ ಒಂದು ವೇದಿಕೆಯ ಮೇಲೆ ಹಾಸೀನರಾದಂತಹ, ನಾನು ಹೆಸರು ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಎಲ್ಲ ಗಣ್ಯಮಾನ್ಯರಿಗೆ, ಉದ್ಘಾಟಕರಿಗೆ, ಅಧ್ಯಕ್ಷತೆ ವಹಿಸಿದಂಥವರಿಗೆ ಹಾಗೂ ಈ ಒಂದು ಸಂಘಟನೆಯ ಎಲ್ಲ ಸಂಘಟಕರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಂತಹ ಎಲ್ಲ ಸ್ತ್ರೀ ಪುರುಷರೇ ಹಾಗೂ ಮಾಧ್ಯಮ, ಇವತ್ತು ಪ್ರಪಂಚವೆಲ್ಲ ಶಾಂತಿಗಾಗಿ ಹಂಬಲಿಸ್ತಾ ಇದೆ. ಈ ಗಳಿಗೆಯಲ್ಲಿ ನನ್ನ ಮೊದಲ ಮಾತು, 5 ವರ್ಷಗಳ ಹಿಂದೆ ನ್ಯೂಜಿಲೆಂಡಿನ ಪ್ರಧಾನಮಂತ್ರಿ ಜೆಸಿಂಡಾ ಆರ್ಡರ್ನ್ ಎಂಬ ಮಹಿಳೆ ಆಗ ತಾನೇ ಹುಟ್ಟಿದಂತಹ ತನ್ನ ಮಗುವನ್ನು ಕಂಕಳಲ್ಲಿ ಎತ್ತಿಕೊಂಡು ವಿಶ್ವಸಂಸ್ಥೆಯ ಪ್ರಧಾನ ಭಾಷಣವನ್ನು ಮಾಡಿದ ಆಕೆ ಹೇಳಿದ ಒಂದು ಮಾತು ಇಲ್ಲಿ ಪ್ರಸ್ತುತ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾ ಮಾತು ಅಂದ್ರೆ, ಆಕೆ ಹೇಳ್ತಾಳೆ, ಜಗತ್ತಿನಲ್ಲಿ ಅಧಿಕಾರ ತಾಯಂದಿರ ಕೈಯಲ್ಲಿ ಇದ್ದಿದ್ದರೆ ಇಷ್ಟು ಭೀಕರ ಯುದ್ಧಗಳು, ಹಿಂಸೆಗಳು, ಸಾವು ನೋವುಗಳು ಇರುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಎಂತಹ ಬಡತನದಲ್ಲಿಯೂ ಮನೆಯಲ್ಲಿ ಅನ್ನ ಕಾಣಿಸುವ ಜವಾಬ್ದಾರಿಯನ್ನು ಮಹಿಳೆ ಸಂಪತ್ತನ್ನು ಅನಾವಶ್ಯಕವಾಗಿ ಸೋರೆಯಾಗಲು ಬಿಡದೆ ಈಗ
ಈ ಮಾತನ್ನು ಹೇಳ್ತೀನಿ ನಾನು. ಕರ್ನಾಟಕದೊಳಗ ಸಾವಿತ್ರಿಬಾಯಿ ಫುಲೆ ಯಾರು ಅಂತ ಗೊತ್ತಿರಲಿಲ್ಲ. ನಮ್ಮ ಕಡೆ ದಾಖಲೆಗಳದಾವ. ಇದನ್ನ ಪರಿಚಯ ಮಾಡಿದ್ದೆ ಮೊಟ್ಟ ಮೊದಲು ಗದಗೊಳಗ ದಲಿತ ಸಾಹಿತ್ಯ ಪರಿಷತ್ತು ಮಾತ್ರ, ಸುಮಾರು 18 ವರ್ಷಗಳ ಹಿಂದೆ. ಇದಕ್ಕೆ ನಮಗೆ ಬೆಂಬಲವಾಗಿ ನಿಂತವರು ಯಾರು ಅಂದ್ರೆ ಗದಗಿನ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ಧಲಿಂಗ ಸ್ವಾಮೀಜಿ ಅವರು ನಮ್ಮ ಜೊತೆಗೆ ನಿಂತಿದ್ರು. ನಮ್ಮ ಮೊದಲ ಕಾರ್ಯಕ್ರಮಕ್ಕೂ ಅವರೇ ಆಗಮಿಸಿದ್ರು. ಎರಡನೇದು, ಕರ್ನಾಟಕದೊಳಗ ಸಾವಿತ್ರಿಬಾಯಿ ಫುಲೆ ಹೆಸರಿಂದ ಪ್ರಶಸ್ತಿ ಕಾರ್ಯಕ್ರಮ ಶುರು ಮಾಡಿದ್ದೆ ದಲಿತ ಸಾಹಿತ್ಯ ಪರಿಷತ್ತು, ಗದಗಿನ ತೋಟದಾರ ಮಠದ ದಲಿತ ವಿಮೋಚನಾ ಕೇಂದ್ರ, ಎರಡೂ ಆರಂಭ ಮಾಡಿದ್ರು. ಆ ನಂತರ ಅಲ್ಲಲ್ಲಿ ಅನೇಕ ಸ್ನೇಹಿತರು ಸೇರಿಕೊಂಡು, ಸಂಘಟಕರು ಸೇರಿಕೊಂಡು ಕೆಲಸ ಶುರು ಮಾಡಿದ್ರು. ಇದು ಅಭಿನಂದನೀಯ, ಇದು ಪ್ರೇರಣೆ. ನಾವೇನಾದ್ರೂ ಹೊಟ್ಟೆ ಕೆಚ್ಚ ಅಂತ ಅನ್ಕೊಳ್ಳಿಲ್ಲ. ನಾವು ಮಾಡಕತ್ತಿದ್ರು ಮಾಡಲಿ. ಒಂದು ನಾವೆಲ್ಲ ಅಭಿಮಾನ ಪಡುವಂತ ಸಂಗತಿ. ಆಗ್ಲೇ ಪರಾಸಕ್ತಿ ಮಾತಾಡೋದು ಹೇಳಿದ್ರು, ಮತ್ತೆ ಇದು ಗೊತ್ತಿರಲಿ ಅಂತ ಮತ್ತೆ ಮತ್ತೆ ಹೇಳ್ಬೇಕು. ನಾವು ದಲಿತ ಅನ್ನೋದು ಕೇವಲ ಒಂದು ಬಹಳ ಮಂದಿ ತಿಳ್ಕೊಂಡಿರಂಗ, ಊರ್ ಗೌಡ್ರು ನಮ್ಮನ್ನ ಆಳುವವರು ದಲಿತ ಅಂದ ತಕ್ಷಣ ಹಂಗ ಅರ್ಥ ಹಚ್ಚಿಬಿಡ್ತಾರ, ಇವ್ರು ಇದ ಜಾತಿಯವರು ಇರಬೇಕು ಅಂತ ಹೇಳಿ. ಅಲ್ಲ, ದಲಿತ ಅನ್ನೋದು ಅದು ಜಾತಿಗೆ ಸೀಮಿತವಾದ ಪದ ಅಲ್ಲ. ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜನಾಂಗ ಇರಲಿ, ಅಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಒಂದು ಸಮೂಹ ಇರ್ತದಲ್ಲ, ವ್ಯಕ್ತಿ ಇರ್ತದಲ್ಲ, ಅವರು ಮಾತ್ರ ದಲಿತರು ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡಿರೋದು. ಅದೇ ಹಿನ್ನೆಲೆ ನಾವು ಪರಿಷತ್ನ ಕಟ್ಟಿರೋದು. ಮತ್ತೆ ಇಲ್ಲಿ ಬಂದಿರೋರು ಸಹಿತ ಅದೇ ಹಿನ್ನೆಲೆಯಿಂದೆಲ್ಲ ಬಂದಿರೋರು. ಒಂದು ವರ್ಗಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾಗಿ ನಾವು ಈ ಸಂಸ್ಥೆಯನ್ನು ಕಟ್ಟಿಲ್ಲ. ಅದನ್ನ ನಾವು ಮುಂದುವರೆಸಂಗಿಲ್ಲ. ಹೀಗಾಗಿ ಇಂಥ ಒಂದು ವಿಶಾಲ ಅರ್ಥದೊಳಗ ಈ ಸಂಸ್ಥೆ ಮುನ್ನಡೀತಾ ಇದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ಭಾರತ ಜಾತ್ಯತೀತ ದೇಶ ಅಂತ ಹೇಳೋದು ಭಾಷಣದ ಮಾತು, ಅವರು ಬರಹದ ಮಾತು, ಅವರು ಬದುಕಿನ ಮಾತಲ್ಲ. ಬಂಧುಗಳೇ, ನಾವು ಜಾತ್ಯತೀತವಾಗಿ ಯಾರು ಬದುಕಾಗತ್ತಿಲ್ಲ. ನಮ್ಮ ರಾಜಕಾರಣಿಗಳು ನಮ್ಮಲ್ಲಿ ಬದುಕಾಕ್ನೂ ಬಿಡಂಗಿಲ್ಲ. ನಂಗೆ ಬದುಕಾಕ್ನೂ ಬಿಡಂಗಿಲ್ಲ. ಅವ್ರು ಒಳ್ಳೆಯ ರಾಜಕಾರಣಿಗಿರ್ಬೋದು. ನನ್ನ ಮಾತುಗಳು ಒಳ್ಳೆಯ ರಾಜಕಾರಣಿಗಳ ಕುರಿತು ಅಲ್ಲ. ಒಂದು ನಮ್ಮ ದೇಶದಲ್ಲಿರ್ತಕ್ಕಂಥ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆನೇ ಅಲ್ಲ, ಆ ಕುರಿತು ನಮ್ಮ ಮಾತುಗಳಿರ್ತಾವ. ಪ್ರಗತಿಪರರು ಮಾತಾಡೋದಲ್ಲ ಅದೇ ತರ ಮಾತು. ಹೀಗಾಗಿ ಆ ಹಿನ್ನೆಲೆಯೊಳಗೆ ನಾವು ಪರಿಷತ್ತು ಕಟ್ಕೊಂಡು ಬಂದೀವಂತ 21 ವರ್ಷ ಹೊಂಟೀವಿ. 11 ಅಖಿಲ ಭಾರತ ದಲಿತ ಸಮ್ಮೇಳನವನ್ನು ಮಾಡಿದೀವಿ. ಇತ್ತೀಚೆಗೆ ರಾಯಚೂರು ಒಳಗಡೆ ಡಿಸೆಂಬರ್ 20-21ರಂದು 2 ದಿವಸ ಸಮ್ಮೇಳನ ನಡೆಯಿತು. ಹಿರಿಯ ಚಿಂತಕರಾಗಿರ್ತಕ್ಕಂಥ ಮಾನ್ಯ ಬರಗೂರು ರಾಮಚಂದ್ರಪ್ಪ ಅವರು ಆ ಸಮ್ಮೇಳನ ಉದ್ಘಾಟನೆ ಮಾಡಿ ಬಹಳ ಅರ್ಥಪೂರ್ಣವಾಗಿ